ಇಲಾಖೆಗೆ ಒತ್ತಡ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರ ಮಾಡ್ತಾನೇ ಇರುತ್ತೆ. ಬರೀ ಬಾಗಲಕೋಟೆ ಎಸ್ ಪಿಗೆ ಮಾತ್ರ ಮಾಡೋದಲ್ಲ. ಆದರೆ ಅವರೂ ಮನುಷ್ಯರೇ, ಅವರೂ ಕಾನೂನು ಗೊತ್ತಿರುತ್ತೆ. ಯಾಕೆ IPS ಅಧಿಕಾರಿ ಆಗಿರಬೇಕು? ಕಾಂಗ್ರೆಸ್ಸಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಲ್ಲ SP. ಒತ್ತಡಕ್ಕೆ ಬಗ್ಗೋದಕ್ಕೆ ಅವರು ಓದ್ಕೊಂಡ್ಬಂದಿದ್ದಾರೆ. IPS ಪಾಸ್ ಮಾಡೋದಷ್ಟು ಸುಲಭ ಅಲ್ಲ. ಅಂಥ ಅಧಿಕಾರಿ ಯಾರ್ದೋ ಒತ್ತಡ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಅಮಾಯಕರ ಮೇಲೆ ಕಲ್ಲೊಡೆದವ್ರ ಬಗ್ಗೆ ಕ್ರಮ ತಗೋಬೇಕು. ಯಾವ ಮಸೀದಿಯಿಂದ ಕಲ್ಲು ಚಪ್ಪಲಿ ಬಂತು ಅದನ್ನು ಸೀಸ್ ಮಾಡಬೇಕು. ಅದು ಬಿಟ್ಟು ಯಾರೋ ಒತ್ತಡ ಮಾಡಿದ್ರು ಅಂತೀನಿ ಆಡೋ ಮಗುನ ಫಿಟ್ಟಿಂಗ್ ಬಾಟ್ಲ್ ಇಟ್ಟಿಯಾರ SP ಬಾಯಲ್ಲಿ. ವ್ಯವಹಾರ ಜ್ಞಾನ ಅವ್ರಿಗಿಲ್ವಾ? ಎಲ್ಲ ಅನ್ಯಾಯ ಆಗಿದೆ. ಯಾವ ಮಸೀದಿ ಮುಂದೆ ಮೆರವಣಿಗೆ ಮೌನವಾಗಿ ಹೋಗ್ತಿರ್ಬೇಕಾದ್ರೆ, ಶಾಂತಿಯಿಂದ ಹೋಗ್ತಿರ್ಬೇಕಾದ್ರೆ ಅದ್ರ ಮೇಲೆ ಕಲ್ಲು ಹೊಡೆದಂಥ ಇಮ್ಮಿಡಿಯೇಟ್ ನುಗ್ಗಬೇಕಿತ್ತು SP. ತನಗೆ ತಾಕತ್ತಿದ್ರೆ ಪೊಲೀಸ್ ಇಲಾಖೆಯನ್ನು ಕರ್ಕೊಂಡು ಅವರೆಲ್ಲರೂ ಅರೆಸ್ಟ್ ಮಾಡಬೇಕಿತ್ತು. ಆ ಮಸೀದಿ ಸೀಸ್ ಮಾಡಬೇಕಿತ್ತು. ಆಗ ಗಂಡು ಅಂತ ಕರಿಬೋಯಿತ್ತು. ಅದು ಬಿಟ್ಟು ಮನಸ್ಥಿತಿ ಇದು ಸರ್ಕಾರದ ಮನಸ್ಥಿತಿ. ಮುಸಲ್ಮಾನರಿಗೆ ಸಂತೃಪ್ತಿ ಪಡೋದು, ಸರ್ಕಾರನ ಸಂತೃಪ್ತಿ ಪಡಿಸೋಂಥ ಮನಸ್ಥಿತಿ ಇಲ್ಲಿ SP. ಮುಸಲ್ಮಾನರಿಗೆ ತಮ್ಮ ಮನಸ್ಥಿತಿ ಈ ದೇಶದ ಬಗ್ಗೆ ಭಕ್ತಿ ಅಲ್ಲ, ಹಿಂದೂಗಳು ದ್ವೇಷ ಮಾಡ್ಕೊಂಡು ತೊಂದರೆ ಕೊಡ್ತಾ ಹೋಗೋದು ಅವ್ರ ಮನಸ್ಥಿತಿ. ಎಲ್ಲ ಮನಸ್ಥಿತಿನೂ ಬದಲಾವಣೆ ಆಗಬೇಕು. ಈ ದೇಶದಲ್ಲಿ ಅನ್ನ ತಿಂತಾ ಇದ್ದೀವಿ ನಾವು. ಮುಸಲ್ಮಾನರಿಗೂ ಅನಿಸ್ಬೇಕು, ಪೊಲೀಸ್ ಅಧಿಕಾರಿಗಳಿಗೂ ಅನಿಸ್ಬೇಕು, ಸರ್ಕಾರ ನಡೆಸ್ತಾ ಇರೋಂಥ ವ್ಯಕ್ತಿಗಳಿಗೂ ಅನಿಸ್ಬೇಕು. ನಾನು ಈ ದೇಶದ ಅನ್ನ ತಿಂತಾ ಇದ್ದೀನಿ, ಈ ದೇಶದಲ್ಲಿರೋಂಥ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡ್ತೀನಿ ನಾನು. ಈ ದಿಕ್ಕಿನಲ್ಲಿ ಪ್ರಯತ್ನ ನಡೆಸಿದ್ರೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ಮುಸಲ್ಮಾನರನ್ನೇ ಸಂತೃಪ್ತಿ ಪಡಿಸೋಂಥ ಮನಸ್ಥಿತಿ ಸರ್ಕಾರವನ್ನು ಬಿಡಬೇಕು. ಕೆಲವು ಮುಸಲ್ಮಾನರು ಮತ್ತೆ ಹೇಳ್ತೀನಿ ನಾನು, ಎಲ್ಲ ಮುಸಲ್ಮಾನರು ಹೇಳಲ್ಲ ನಾನು, ಅವ್ರ ಮನಸ್ಥಿತಿ ಅವ್ರು ಬದಲಾವಣೆ ಮಾಡ್ಕೋಬೇಕು. ಕೆಲವು ಪೊಲೀಸ್ ಅಧಿಕಾರಿಗಳು ಅವ್ರ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಆಗ ಈ ಸರ್ವಜನಾಂಗದ ಶಾಂತಿಯ ತೋಟ ಅಂತಾರಲ್ಲ, ಆ ದಿಕ್ಕಲ್ಲಿ ಅದು ಆಗತ್ತೆ. ಇಲ್ಲ ಅಂತಂದರೆ ಇದು ಮುಸಲ್ಮಾನರಿಗೆ ಸ್ವರ್ಗ, ಹಿಂದೂಗಳಿಗೆ ನರಕ. ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಮುಂದುವರಿಯುತ್ತೆ. ಇದು ಬಹಳ ದಿನ ಮುಂದುವರಿಯಲ್ಲ.